ಏನು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿರುವಂತಹ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಒಂದೊಂದೇ ಅಸಲಿ ರೂಪಗಳು ಈಗ ಬಯಲಾಗ್ತಿರೋದು. ಇದು ಯಾವುದೇ ಒಂದು ಫಿಲಂಗೂ ಕೂಡ ಕಮ್ಮಿ ಇಲ್ಲ. ಆ ರೀತಿಯಾದಂತಹ ರೋಚಕ ಕಹಾನಿ ಈ ಒಂದು ಹಗರಣದಲ್ಲಿ ಇರುವಂತದ್ದು. ಈ ಒಂದು ಕಹಾನಿ ಪ್ರಾರಂಭವಾಗಿದ್ದು ಬೆಂಗಳೂರಿನ ಶಾಂಗ್ರಿಲಾ ಹೋಟೆಲ್ ನಲ್ಲಿ ಕಳೆದ 2023 ಡಿಸೆಂಬರ್ ತಿಂಗಳಲ್ಲಿ ಶಾಂಗ್ರಿಲಾ ಹೋಟೆಲ್ ನಲ್ಲಿ ಒಂದು ಸಭೆ ಆಗುತ್ತೆ. ಈ ಸಭೆಯಲ್ಲಿ ಈ ಆರೋಪಿಗಳಂತಹ ನೆಕ್ಕುಂಟಿ ನಾಗರಾಜ್ ಆಗಿರ್ಬೋದು ಮತ್ತು ಎಂಡಿ ನಿಗಮದ ಹಿಂದಿನ ಎಂಡಿ ಆಗಿದ್ದಂತಹ ಪದ್ಮನಾಭು ಮತ್ತು ಬ್ಯಾಂಕ್ ನ ಅಧಿಕಾರಿ ಒಬ್ರು ಭಾಗಿಯಾಗಿರ್ತಾರೆ. ಈ ಒಂದು ಸಭೆಯಲ್ಲಿ ಈ ನೆಕ್ಕುಂಟಿ ನಾಗರಾಜ್ ಏನಿರ್ತಾರೆ, ಇವರು ನಾಗೇಂದ್ರ ಅವರ ಆಪ್ತ ಮತ್ತು ನಾಗೇಶ್ವರ ರಾವ್ ಸಂಬಂಧಿ ಇರ್ತಾರೆ. ಇವರು ಮೊದಲಿಗೆ ಎಂಡಿ ಆಗಿದ್ದಂತಹ ಪದ್ಮನಾಭ ಅವ್ರಿಗೆ, ನೀವು ಈ ಒಂದು ಯೂನಿಯನ್ ಬ್ಯಾಂಕ್ ಏನಿದೆ ಇಲ್ಲಿ ಒಂದು ಹೊಸ ಖಾತೆಯನ್ನ ತೆರೀಬೇಕು ಮತ್ತು ಠೇವಣಿಯನ್ನ ಇಡಬೇಕು, ವಾಲ್ಮೀಕಿ ನಿಗಮದ ಹಣ ಏನಿದೆ ಅದನ್ನೆಲ್ಲವನ್ನು ಸಹ ಒಂದು ಅಕೌಂಟ್ಗೆ, ಈ ಒಂದು ಹೊಸ ಅಕೌಂಟ್ಗೆ ವರ್ಗಾವಣೆ ಮಾಡಬೇಕು ಅಂತ ಹೇಳ್ತಾರೆ. ಆದ್ರೆ ಮೊದಲಿಗೆ ಎಂಡಿ ಪದ್ಮನಾಭ ಅವರು ಇಲ್ಲ, ಇದು ಆಗಲ್ಲ, ಇದು ಸಾಧ್ಯ ಇಲ್ಲ ಅಂತಾನೆ ಹೇಳಿರ್ತಾರೆ. ಆದ ನಂತರ ಇಲ್ಲಿಗೆ ಎಂಟ್ರಿ ಕೊಟ್ಟವರೇ ಶಾಸಕ, ಆ ಟೈಮ್ ಅಲ್ಲಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಸಚಿವರಾಗಿದ್ದಂತಹ ಬಿ ನಾಗೇಂದ್ರ ಅವರು ಖುದ್ದು ಹೋಟೆಲ್ ಒಳಗಡೆ ಬಂದು ಎಂಡಿ ಪದ್ಮನಾಭ ಅವ್ರಿಗೆ, ಇಲ್ಲ ನೀವೊಂದು ಅಕೌಂಟ್ ಅನ್ನ ಓಪನ್ ಮಾಡಿ, ಇಲ್ಲಿ ಒಂದು ಏನು ನಮ್ಮ ನಿಗಮದಲ್ಲಿ ಅಮೌಂಟ್ ಏನಿದೆ 187 ಕೋಟಿ ಅದನ್ನ ಠೇವಣಿ ಇಡಿ ಅಂತ ಮೌಖಿಕವಾಗಿ ಪದ್ಮನಾಭ ಅವ್ರಿಗೆ ಸೂಚನೆಯನ್ನ ನೀಡ್ತಾರೆ. ಈ ಎಲ್ಲಾ ವಿಚಾರವೂ ಸಹ ಪದ್ಮನಾಭ ಅವರನ್ನ ಬಂಧನ ಮಾಡಿದಂತಹ SIT ಅಧಿಕಾರಿಗಳ ತನಿಖೆಯಲ್ಲಿ ಬಯಲಾಗಿರುವಂತದ್ದು. ಯಾವಾಗ ನಾಗೇಂದ್ರ ಅವರು ಹುಕುಮನ್ನ ಕೊಡ್ತಾರೆ, ತದನಂತರ ಪದ್ಮನಾಭ ಅವರು ಸರ್ಕಾರದ ಇನ್ನೇನು ಸಚಿವರು ಹೇಳಿದ್ಮೇಲೆ ಇನ್ಯಾವ ರೀತಿಯ ಸಮಸ್ಯೆಗಳು ಇಲ್ಲಿ ಎದುರಾಗಲ್ಲ ಅನ್ನೋ ಒಂದು ಮುಂದಾಲೋಚನೆಯಿಂದ ಮತ್ತು ಇದೊಂದು ದುರಾಲೋಚನೆಯಿಂದ ಏನು ಯೂನಿಯನ್ ಬ್ಯಾಂಕ್ ಎಲ್ಲಿರ್ತಾರೆ, ವಸಂತ ನಗರದಲ್ಲಿದ್ದಂತಹ 2 ಖಾತೆಗಳು ಏನಿರ್ತವೆ ಈಗ ನಿಗಮದ್ದು, ಅಲ್ಲಿಂದ ಒಂದು ಖಾತೆಯನ್ನ ಯೂನಿಯನ್ ಬ್ಯಾಂಕ್ MG ರಸ್ತೆಯ ಶಾಖೆಗೆ ವರ್ಗಾವಣೆ ಮಾಡ್ತಾರೆ. ಆ ಒಂದು ಬ್ಯಾಂಕ್ ನ ಅಧಿಕಾರಿ ಕೂಡ ಈ ಒಂದು ಬ್ಯಾಂಕ್ಗೆ ತನ್ನ ಈ ಒಂದು ಖಾತೆಯನ್ನ ವರ್ಗಾವಣೆ ಮಾಡ್ಕೊಳ್ಳೋಕೆ ಮುಂದಾಗಿರ್ತಾರೆ. ಅದೇ ರೀತಿ ಪದ್ಮನಾಭ ಅವರು ಸರ್ಕಾರದ ಒಂದು ಆದೇಶವನ್ನು ಅಥವಾ ಸರ್ಕಾರದ ಅನುಮತಿಯನ್ನ ಪಡೆದುಕೊಳ್ಳದೆ ಒಂದು ಖಾತೆಯನ್ನ, ಇಲ್ಲಿ ಒಂದು ಹೊಸ ಖಾತೆಯನ್ನ ಓಪನ್ ಮಾಡಿ ಅಲ್ಲಿಗೆ ಅಭಿವೃದ್ಧಿ ನಿಗಮದಲ್ಲಿದ್ದಂತಹ 187 ಕೋಟಿ ರೂಪಾಯಿಗಳನ್ನು ಸಹ ವರ್ಗಾವಣೆ ಮಾಡ್ತಾರೆ. ತದನಂತರ ಇಲ್ಲಿ ಆರೋಪಿಗಳ ಇನ್ನೊಂದು ಅಸಲಿ ರೂಪದ ಆಟ ಪ್ರಾರಂಭವಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ನೆಕ್ಕುಂಟಿ ನಾಗರಾಜ್ ಆಗಿರ್ಬೋದು ಮತ್ತು ನಾಗೇಶ್ವರ ರಾವ್ ಆಗಿರ್ಬೋದು, ಇವ್ರದ್ದು ಇಲ್ಲಿ ಪ್ರಮುಖವಾದಂತಹ ಪಾತ್ರ ಕಂಡು ಬಂದಿರುವಂತದ್ದು ಪೊಲೀಸರ ತನಿಖೆಯಲ್ಲಿ. ತದನಂತರ ಇವರು ಹೈದರಾಬಾದ್ ಮೂಲಕ ಈ ಒಂದು ಹಣವನ್ನ ವರ್ಗಾವಣೆ ಮಾಡೋಕೆ ಮುಂದಾಗ್ತಾರೆ. ಹೈದರಾಬಾದ್ ನ ಫಸ್ಟ್ ಬ್ಯಾಂಕ್ ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್, ಹೈದರಾಬಾದ್ ನ ಫಸ್ಟ್ ಬ್ಯಾಂಕ್ ಅಕೌಂಟ್ ಏನಿರುತ್ತೆ, ಇಲ್ಲಿಗೆ ಒಂದು ಹಣವನ್ನ 94 ಕೋಟಿ ರೂಪಾಯಿಗಳನ್ನ ಹಣವನ್ನ ವರ್ಗಾವಣೆ ಮಾಡ್ತಾರೆ. ಅಲ್ಲಿ ನಕಲಿ ಖಾತೆಗಳನ್ನ ತೆರೆದಿರ್ತಾರೆ ಆರೋಪಿಗಳು. ಅಲ್ಲಿ ಮಧ್ಯವರ್ತಿಗಳಾದಂತಹ ಒಬ್ಬ ಸತ್ಯನಾರಾಯಣ ವರ್ಮಾ ಮತ್ತು ಇನ್ನೊಬ್ಬ ಚಂದ್ರಮೋಹನ್ ಇವ್ರ ಮೂಲಕ ಅಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಿ ಅಲ್ಲಿಗೆ ಹಣವನ್ನ ವರ್ಗಾವಣೆ ಮಾಡಿಕೊಂಡು ತದನಂತರ ಅಲ್ಲಿಂದ ಡ್ರಾ ಮಾಡಿಕೊಂಡು ಇವರು ಆರೋಪಿಗಳು ಹಣವನ್ನ ಹಂಚಿಕೆಯನ್ನ ಮಾಡ್ಕೊಂಡಿರುವಂತದ್ದು ಪೊಲೀಸರ ತನಿಖೆಯಲ್ಲಿ ಈಗ ತಿಳಿದು ಬಂದಿರುವಂತದ್ದು.